ಹಠ ಸಾಧಿಸಿದ್ರೆ ಗಂಡ ಚಟ್ಟಕ್ ಹೋಗ್ತಾನೆ. ಅಮ್ಮ, ದಯವಿಟ್ಟು ಆತರ ಅಮಂಗಲದ ಮಾತಾಡ್ಬೇಡಿ. ನಿಮ್ ತಮ್ಮಯ್ಯ ಅಂತೀನಿ. ಮಾತಿಗೆ ಇಷ್ಟೊಂದು ನೊಂದ್ಕೊಳ್ಳೋ ನೀನು ನಾಳೆ ನನ್ ಶಕುನ ನಿಜ ಆದ್ರೆ ಏನ್ ಮಾಡ್ತೀಯ? ಹೇಗ್ ಬದುಕ್ತೀಯ? ಕಡೆ ದಿನಗಳು ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ಎಚ್ಚರಿಕೆ ಕೊಡ್ತವೆ, ಆದ್ರೆ ನಾವು ಮುಟ್ಟಾಳ್ರು, ಕೇಳೋದೇ ಇಲ್ಲ. ಮಸುಕು ಹರಡೋ ಕತ್ಲು ಬರೀ ಮೋಡದಿಂದ ಆಗಿರಲ್ಲ. ಹಾಗಂತ ಪ್ರತಿದಿನ ಹುಣ್ಣಿಮೆ ಚಂದ್ರನೂ ಬರಲ್ಲ, ಅಮಾವಾಸ್ಯೆನೂ ಬರುತ್ತೆ. ಅಮಾವಾಸ್ಯೆ ಕತ್ಲಲ್ಲಿ ನೀನ್ ಬೆಳಕಾಗಿ ನಿನ್ ಗಂಡನ್ಗೆ ದಾರಿ ತೋರ್ಸು ಅಂದ್ರೆ ಆ ಜ್ಯೋತಿನ ಆರ್ಸೋದಕ್ಕೆ ನೀನೇ ಮುಂದಾಗಿದೆಯಲ್ಲಮ್ಮ. ಯಾಕೆ ಮುತ್ತೈದೆತನ ಬೇಡ್ವಾ ನಿನ್ಗೆ? ಅಯ್ಯೋ, ಹಾಗೆಲ್ಲ ಅನ್ಬೇಡಿ. ಎಷ್ಟೋ ಘಟನೆಗಳು ನಮಗರಿವೇ ಇಲ್ದಿರೋ ಹಾಗೆ ಕೈ ಮೀರಿ ನಡೆದೋಯ್ತು. ಈಗ ಅದನ್ನ ಸರಿಪಡಿಸೋದಕ್ಕಾಗಲ್ಲ.